ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬ ಮಹಿಳೆಯರು ಇದು ನೋಡಲೇಬೇಕಾದ ವಿಡಿಯೋ. ಇದು ಪ್ರೀ ಬಸ್ನಲ್ಲಿ ನೀವು ಯಾರ್ಯಾರು ಪ್ರಯಾಣ ಮಾಡ್ತಿದ್ದೀರೋ ಎಲ್ಲ ಮಹಿಳೆಯರು ಇದು ತಪ್ಪದೇ ಈ ವಿಡಿಯೋವನ್ನು ನೋಡಿ. ಇದು ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನಿಮಗೆ ಪ್ರೀ ಬಸ್ನಲ್ಲಿ ಪ್ರತಿದಿನ ಪ್ರಯಾಣ ಮಾಡ್ತಿರಲ್ಲ, ಈ ಕುರಿತು ನಿಮಗೆ ಇಂಪಾರ್ಟೆಂಟ್ ವಿಡಿಯೋವನ್ನು ಮಾತ್ರ ಕೊನೆವರೆಗೂ ನೋಡಿ. ಮತ್ತು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಅದೇ ಸಿಗ್ತಿರುತ್ತೆ. ಈಗಾಗಲೇ ಯಾರು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ನಾರಿ ಶಕ್ತಿಯ ಗುದ್ದಾಟ, ಪುರುಷ ಪ್ರಯಾಣಿಕರಿಗೆ ಪೀಕಲಾಟ. ಇಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮಹಿಳೆಯರ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸುವ ಶಕ್ತಿ ಯೋಜನೆ ಜಾರಿಯಾದ ನಂತರ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ದಿನೇ ಇದರ ಬೇಡಿಕೆ ಹೆಚ್ಚಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರೀ ಬಸ್ಗಳು ಬಂದ್ಮೇಲಂತೂ ಮಹಿಳೆಯರೇ ತುಂಬ ಪ್ರಯಾಣ ಆದರೆ ಮಾಡ್ತಿದ್ದಾರೆ. ಬಸ್ಗಳಲ್ಲಿ ಫುಲ್ ರಶ್ ಆಗ್ತಿರುತ್ತೆ. ಇದರಿಂದ ಸಾಕಷ್ಟು ಜನ ಪ್ರೀ ಬಸ್ಗಳು ಬಂದ್ ಮಾಡಿಬಿಡಿ ಅಂತ ಪುರುಷರು ಹೇಳ್ತಿರ್ತಾರೆ, ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ, ಮತ್ತು ಅದ್ರ ಜೊತೆಗೆ ವೃದ್ಧರಿಗೂ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ನೋಡಿ, ಇಲ್ಲಿ ಏನು ಘಟನೆ ನಡೆದಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದರೆ ಇಲ್ಲಿ ಮಹಿಳಾ ಪ್ರಯಾಣಿಕರಿಂದ ಚಾಲಕರು ಮತ್ತು ನಿರ್ವಾಹಕರು ಸೇರಿದಂತೆ ಪುರುಷ ಪ್ರಯಾಣಿಕರು ಪೀಕಲಾಟಕ್ಕೆ ಸಿಲುಕಿದ್ದಾರೆ. ಶಕ್ತಿ ಯೋಜನೆಯ ಸಹಾಯದಿಂದ ಮಹಿಳೆಯರು ಯಾರನ್ನೂ ಅವಲಂಬಿಸದೆ ಮುಕ್ತವಾಗಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಿದ್ದು ಕೆಎಸ್ಆರ್ಟಿಸಿ, ವಾಯುವ್ಯ ಕರ್ನಾಟಕ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮಿತಿಗೂ ಮೀರಿ ಜನರನ್ನು ಹತ್ತಿಸಲಾಗುತ್ತಿದೆ. ಸಾರಿಗೆ ಸಂಸ್ಥೆಯ ಒಂದು ಬಸ್ಸಿನಲ್ಲಿ 50ರಿಂದ 55 ಆಸನದ ವ್ಯವಸ್ಥೆ ಮಾತ್ರ ಕಲ್ಪಿಸಲಾಗಿರುತ್ತದೆ. ಆದರೆ 80ಕ್ಕೂ ಹೆಚ್ಚು ಪುರುಷ ಹಾಗೂ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. ಈ ಪೈಕಿ 50ರಿಂದ 60 ಮಂದಿ ಮಹಿಳಾ ಪ್ರಯಾಣಿಕರಿಂದಲೇ ಬಸ್ ತುಂಬಿರುತ್ತದೆ. ಇದರ ಪರಿಣಾಮ ಸೀಟ್ ಹಿಡಿಯುವ ಸಲುವಾಗಿ ಮಹಿಳೆಯರ ನಡುವೆ ಪರಸ್ಪರ ಜಗಳ, ಕಾದಾಟ ನಡೆಯುತ್ತಿದೆ. ಇದು ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿರುವಂಥದ್ದು. ಈ ಬಸ್ಗಳಲ್ಲಿ ರಶ್ ಆಗಿರುತ್ತೆ. ಆಚೆ ಕಡೆಯಿಂದ ಖರ್ಚೀಪ್ ಹಾಕೋದು, ಇಲ್ಲ ಆಚೆಯಿಂದ ಸೀಟ್ ಮೇಲೆ ಖರ್ಚೀಪ್ ಹಾಕೋದು, ಅವರು ಒಂದು ಬ್ಯಾಗ್ಗಳನ್ನು ಹಾಕೋದು, ಮತ್ತು ಆ ಸೀಟ್ಗಳಿಗಾಗಿ ಜಗಳ ಆಡೋದು. ಮೊದಲೇ ಒಬ್ಬರು ಅವ್ರ ಬ್ಯಾಗನ್ನು ಹಾಕಿರ್ತಾರೆ, ಇನ್ನೊಬ್ರು ಹೋಗಿ ಬ್ಯಾಗನ್ನು ಸೈಡ್ಗೆ ಇಟ್ಬಿಟ್ಟು ಹೋಗಿ ಅಲ್ಲೇನು ಸೀಟ್ ಇರುತ್ತೆ ಅಲ್ಲೋಗಿ ಕೂತ್ಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ ನಾನು ಮೊದಲೇ ಸೀಟ್ ಹಾಕಿದ್ದೆ ಅಂತ ಆ ಬಸ್ಗಳಲ್ಲಿ ಯಾವಾಗ ನೋಡಿದ್ರು ಜಗಳ ನಡೀತಾನೆ ಇರುತ್ತೆ ಸ್ನೇಹಿತರೆ. ಎಲ್ಲ KSRTC ಬಸ್ಗಳಲ್ಲಿ ಇದೇ ರೀತಿ ಜಗಳ ನಡೀತಿರುತ್ತೆ. ನಿಲ್ದಾಣದಲ್ಲಿ ಬಸ್ ಹತ್ತಲು ಬರುವ ಮಹಿಳಾ ಪ್ರಯಾಣಿಕರು ಬಸ್ ಹೊರಗಿನಿಂದಲೇ ಕಿಟಕಿಯ ಮೂಲಕ ಕೈ ತೋರಿಸಿ ಸೀಟಿಗೆ ಬ್ಯಾಗ್ ಎಸೆಯುತ್ತಾರೆ. ಆದರೆ ಮೊದಲು ಬಸ್ ಹತ್ತಿದ ಮಹಿಳೆಯರು ಸೀಟಿನ ಮೇಲಿದ್ದ ಬ್ಯಾಗ್ ಪಕ್ಕಕ್ಕಿಟ್ಟು ಕೂರುತ್ತಾರೆ. ಕೊನೆಗೆ ಬಂದ ಬ್ಯಾಗ್ ಇರಿಸಿದ್ದ ಮಹಿಳೆಯಿಂದ ಸೀಟಿನ ಮೇಲೆ ನಾನು ಮೊದಲು ಬ್ಯಾಗ್ ಇಟ್ಟಿದ್ದೇನೆ ಎಂದು ಜಗಳ ಆರಂಭ ಆದರೆ ಆಗುತ್ತೆ. ಇದನ್ನು ಯಾರು ತೀರ್ಮಾನ ಮಾಡಬೇಕು ಎಂದು ಸಾರಿಗೆ ಸಂಸ್ಥೆಯ ನಿರ್ವಾಹಕರೊಬ್ಬರು ಇಲ್ಲಿ ಅವರೊಂದು ಅಳಲು ತೋಡಿಕೊಂಡಿರುವಂಥದ್ದು ಸ್ನೇಹಿತರೆ. ಇತ್ತೀಚೆಗೆ ಸಾರಿಗೆ ಬಸ್ಗಳಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗಿ ನಡೆಯುತ್ತಿದೆ. ಬಸ್ ಹತ್ತುವ ಮೊದಲೇ ಹೊರಗಿನಿಂದ ಬ್ಯಾಗ್ ಅನ್ನು ಸೀಟಿನ ಮೇಲೆ ಎಸೆಯುತ್ತಾರೆ. ಬ್ಯಾಗ್ನಲ್ಲಿ ಬೆಲೆ ಬಾಳುವ ವಸ್ತುಗಳು, ನಗದು ಇರುತ್ತದೆ. ಈ ಬಗ್ಗೆ ಪ್ರಯಾಣಿಕರಿಗೆ ಅರಿವಿರೋದಿಲ್ಲ. ಸೀಟ್ ಸಿಕ್ಬಿಟ್ರೆ ಸಾಕು ಅಂದ್ಬಿಟ್ಟು ಆ ಬ್ಯಾಗನ್ನೇ ತಾಕ್ಬಿಡೋದು. ಸೀಟ್ ಏನು ಬೇಕು ಅವ್ರಿಗೆ, ಸೀಟ್ ಬೇಕು, ಅದರಲ್ಲಿರೋ ಕಾಸು ಬಂಗಾರನೋ ಯಾರು ತೆಗೆದುಕೊಬಿಟ್ರೆ ಏನು ಮಾಡಬೇಕು ನೋಡಿ. ಇಲ್ಲಿ ಇದಕ್ಕಾಗಿಯೇ ಹೊಂಚು ಹಾಕಿ ಕಾದುಳಿತ ಕಳ್ಳರು ತಮ್ಮ ಕೈ ಚಳಕ ತೋರುತ್ತಾರೆ. ಇಲ್ಲಿ ನಿರ್ವಾಹಕರನ್ನು ದೂರಿದರೆ ಏನು ಪ್ರಯೋಜನ ಹೇಳಿ? ಬ್ಯಾಗ್ ಇಡುವ ಮೊದಲೇ ಪ್ರಜ್ಞೆ ಇರಬೇಕು. ಈ ರೀತಿಯ ಘಟನೆಗಳು ನಡೆದ ಉದಾಹರಣೆಗಳಿವೆ ಎನ್ನುತ್ತಾರೆ ನಿರ್ವಾಹಕರು. ಸಾರಿಗೆ ಸಂಸ್ಥೆಯ ಪ್ರತಿ ಬಸ್ಗಳಲ್ಲಿ 2 ಸೀಟುಗಳನ್ನು ಅಂಗವಿಕಲರಿಗೆ ಮೀಸಲಿಡಬೇಕು. ಆದರೆ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಈ ರೀತಿಯ ಯಾವುದೇ ನಿಯಮ ಆದರೆ ಪಾಲನೆ ಆಗ್ತಿಲ್ಲ. ಅಂಗವಿಕಲರಿಗೆ ಇಲ್ಲಿ ಬೇಕು, ಪ್ರತಿ ಬಸ್ಗಳಲ್ಲಿ 2 ಸೀಟುಗಳನ್ನು ಇರಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಶಕ್ತಿ ಯೋಜನೆ ಬಂದ ಮೇಲೆ ಈ ನಿಯಮ ಪಾಲನೆ ಆಗ್ತಿಲ್ಲಂತೆ. ಮಾನವೀಯತೆ ದೃಷ್ಟಿಯಿಂದಲೂ ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಸೀಟ್ ಬಿಟ್ಟು ಕೊಡುವುದಿಲ್ಲ. ಇಲ್ಲಿ ಹಿರಿಯ ನಾಗರಿಕರಿಗೂ ಸೀಟ್ ಆದರೆ ಬಿಟ್ಕೊಡಲ್ಲ. ಇಲ್ಲಿ ಸಿದ್ದರಾಮಣ್ಣ ಇಡೀ ಸ್ಟೇಟ್ಗೆ ಫ್ರೀ ಕೊಟ್ಟ್ಯಾನೆ, ಇಲ್ಲಿ ಕೂರ್ಬೇಡ ಅನ್ನೋದಕ್ಕೆ ನೀನ್ಯಾರು ಅಂತ ಕೇಳ್ತಾರಂತೆ ಮಹಿಳೆಯರು. ಇಲ್ಲಿ ಸಿದ್ದರಾಮಯ್ಯ ಅವ್ರು ಫ್ರೀ ಕೊಟ್ಟವ್ರೆ, ಸೀಟ್ ಬಿಟ್ಕೊಡು ಅಂತ ಕೇಳಕ್ಕೆ ನೀನ್ಯಾರು ಅಂತ ಕೇಳ್ತಾರಂತೆ. ಹೋಗಿ ಸಿದ್ದರಾಮಣ್ಣನೇ ಕರ್ಕೊಂಡು ಬಾ ಎನ್ನುವ ಪ್ರತಿ ಉತ್ತರಕ್ಕೆ ತಬ್ಬಿಬ್ಬಾಗಿ ನಿಲ್ಲಬೇಕು. ಆರಂಭದಲ್ಲಿ ನಿರ್ವಾಹಕರಿಂದ ನಿಯಮ ಪಾಲನೆಯ ಮಂತ್ರ ಪಠಣೆ ನಡೆಯಿತು. ಆದರೆ ಈಗ ಪ್ರಯೋಜನಕ್ಕೆ ಬರುತ್ತಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸ್ತಿದ್ದಾರೆ. DR ನವೀನ್, ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿ, KSRTC ಯೋಜನೆಯನ್ನು ನಿಲ್ಲಿಸುತ್ತಾರೆ ಎನ್ನುವ ಸುದ್ದಿ ಆರಂಭದಲ್ಲಿ ಹಬ್ಬಿತು. ಆದ್ದರಿಂದ ಮಹಿಳಾ ಪ್ರಯಾಣಿಕರ ಸಂಖ್ಯೆಯೂ ಹೆಚ್ಚಿತ್ತು. ಆದರೆ ಈಗ ಯಾವುದೇ ಒತ್ತಡ ಇಲ್ಲ. ಶಕ್ತಿಯಿಂದ ನಿರ್ವಾಹಕರಿಗೆ ಒತ್ತಡ. ಮಹಿಳೆಯರ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯಿಂದ ಬಸ್ಸಿನ ನಿರ್ವಾಹಕರು ಸಮಸ್ಯೆಗೆ ಸಿಲುಕಿದ್ದಾರೆ. ಉಚಿತ ಪ್ರಯಾಣ ಎನ್ನುವ ಕಾರಣವೊಂದಕ್ಕೆ ಟಿಕೆಟ್ ಪಡೆಯದೆ ಸಂಚಾರಕ್ಕೆ ಮುಂದಾಗುತ್ತಾರೆ.
ಹಬ್ಬ ಹರಿದಿನಗಳಲ್ಲಿ ಬಸ್ಗಳು ತುಂಬಿ ತುಳುಕುತ್ತಿರುತ್ತದೆ. ಟಿಕೆಟ್ ಕೇಳಿ ಪಡೆಯಬೇಕು ಎನ್ನುವ ಸೌಜನ್ಯ ಕೂಡ ತೋರುವುದಿಲ್ಲ. ಮೇಲಧಿಕಾರಿಗಳು ತಪಾಸಣೆಗೆ ಬಂದಾಗ ನ್ಯೂನತೆ ಕಂಡು ಬಂದರೆ ನಿರ್ವಾಹಕರ ವಿರುದ್ಧವೇ ಕ್ರಮ ಜರುಗಿಸುತ್ತಾರೆ. ಫ್ರೀ ಅನ್ಬಿಟ್ಟು ಏನ್ ಮಾಡ್ತಾರೆ, ಕೆಲವರು ಟಿಕೆಟ್ ಕೂಡ ತೆಗೆದುಕೊಳ್ಳಲ್ಲ, ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋಣ ಬಿಡಿ ಅಂತಾರೆ. ಮತ್ತೆ ಚೆಕಿಂಗ್ ಬಂದಾಗ ಕಂಡಕ್ಟರ್ಗೂ ಸಮಸ್ಯೆ ಆಗುತ್ತೆ, ನಿಮಗೂ ಸಮಸ್ಯೆ ಆಗುತ್ತೆ. ನೋಡಿ ಸ್ನೇಹಿತರೆ, ಒತ್ತಡದ ನಡುವೆ ಅನೇಕ ನಿರ್ವಾಹಕರಿಗೆ ಆರೋಗ್ಯ ಸಮಸ್ಯೆಯು ಕಾಡಿದ್ದುಂಟು ಎನ್ನುತ್ತಾರೆ ಸಾರಿಗೆ ಸಂಸ್ಥೆಯ ನಿರ್ವಾಹಕರೊಬ್ಬರು. ಸ್ನೇಹಿತರೆ ನೋಡಿ, ಈ ರೀತಿಯಾಗೆಲ್ಲ ಸಮಸ್ಯೆಗಳಾಗ್ತಿದೆ ಶಕ್ತಿ ಯೋಜನೆಯಿಂದ. ಅದ್ರಿಗೆ ವಿದ್ಯಾರ್ಥಿಗಳಂತೂ ಪಾಪ ಪ್ರತಿದಿನ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಈ ಒಂದು ಫ್ರೀ ಬಸ್ಗಳನ್ನು ಒಂದನ್ನು ಬಂದ್ ಮಾಡಿಬಿಡಿ, ನೀವು ಬೇಕಾದ್ರೆ ಬೇರೆ 4 ಗ್ಯಾರಂಟಿ ಯೋಜನೆಗಳನ್ನು ನಡ್ಸ್ಕೊಂಡು ಹೋಗಿ ಈ ಫ್ರೀ ಬಸ್ಸನ್ನು ಬಂದ್ ಮಾಡಿಬಿಡಿ ಅಂದ್ಬಿಟ್ಟು ಅಂಗವಿಕಲರು, ವೃದ್ಧರು, ಗಂಡಸರು ಸಾಕಷ್ಟು ಜನ ಸರ್ಕಾರದ ಬಳಿ ರಿಕ್ವೆಸ್ಟ್ ಆದರೆ ಮಾಡ್ಕೊಳ್ತಿದ್ದಾರೆ. ಕೆಲವರು ಮಹಿಳೆಯರು ಕೂಡ ಹೇಳ್ತಿದ್ದಾರೆ, ಹೌದು ಬಸ್ಗಳಲ್ಲಿ ಜಾಸ್ತಿ ರಶ್ ಆಗೋದ್ರಿಂದ ಈ ಫ್ರೀ ಬಸ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾರೆ. ಪಾಪ ಇನ್ನು ಕೆಲವರು ಬಡ ಮಹಿಳೆಯರಿಗಂತೂ ಫ್ರೀ ಬಸ್ ತುಂಬಾನೇ ಹೆಲ್ಪ್ ಆಗ್ತಿದೆ. ನಿಮಗೆ ಫ್ರೀ ಬಸ್ಸು ಯಥಾಸ್ಥಿತಿಯಾಗಿ 5 ವರ್ಷನೂ ಮುಂದುವರಿಬೇಕಾ, ಇಲ್ಲ ಈ ಒಂದು ಫ್ರೀ ಬಸ್ಗಳನ್ನು ನಿಲ್ಲಿಸಬೇಕಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.